ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಾಕಷ್ಟು ಮ್ಯಾನಿಫೆಸ್ಟೇಷನ್ಗಳನ್ನ ಮಾಡ್ತೀನಿ. ಮಿರರ್ ಮ್ಯಾನಿಫೆಸ್ಟೇಷನ್ ಆಗಲಿ ಅಥವಾ ವಾಟರ್ ಮ್ಯಾನಿಫೆಸ್ಟೇಷನ್ ಆಗಲಿ ಅಥವಾ ಕೆಲವೊಂದು ರೈಟಿಂಗ್ಸಲ್ಲಿ 369, 555, 999, 1111 ಸೊ ಸುಮಾರಷ್ಟಿದೆ ಮ್ಯಾನಿಫೆಸ್ಟೇಷನ್ ಮಾಡೋದು. ಓಕೆನಾ, ನಾನು ತುಂಬಾ ಬಿಲೀವ್ ಮಾಡ್ತೀನಿ ಯೂನಿವರ್ಸ್ನ. ಯಾಕಂದರೆ ನನ್ನ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ತಗೊಬಂದಿರೋದೇ ಯೂನಿವರ್ಸ್ ಅಂತ ಹೇಳ್ಬೋದು. ಸೊ ಯಾವಾಗ ನಾವು ಏನೇ ಒಂದು ಸಂಕಲ್ಪಗಳನ್ನ ಮಾಡ್ತೀವಿ ಅಥವಾ ನಮ್ಮ ಜೀವನದಲ್ಲಿ ಒಳ್ಳೆಯದನ್ನ ಅಟ್ರ್ಯಾಕ್ಟ್ ಮಾಡ್ಕೋತೀವಿ, ನನ್ನ ಲೈಫು ಇದೇ ರೀತಿ ಇರಬೇಕು ಅಂತ ಬಯಸ್ತೀವಿ, ಆಗ ನಾವು ಯೂನಿವರ್ಸ್ಗೆ ಕಂಪ್ಲೀಟಾಗಿ ಸರೆಂಡರ್ ಆಗಬೇಕು. ಸೊ ಯಾವಾಗ ಯೂನಿವರ್ಸ್ನ ಸಂಪೂರ್ಣವಾಗಿ ನಂಬಿ ಅದ್ರ ಮೇಲೆ ಭರವಸೆ ಇಟ್ಕೊಂಡು ಆ ಒಂದು ಶಕ್ತಿನ ನಾವು ಯಾವಾಗ ತುಂಬ ನಂಬ್ತೀವಿ, ಆವಾಗಲೇ ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ನು ತುಂಬ ಸಕ್ಸಸ್ಫುಲ್ ಆಗುತ್ತೆ. ಸೊ ನಾನು ಸಾಕಷ್ಟು ಟೆಕ್ನಿಕ್ಸ್ಗಳನ್ನ ಟ್ರೈ ಮಾಡ್ತೀನಿ. ಅದು ಎಕ್ಸ್ಪೆಷಲಿ ನನಗೆ ತುಂಬ ಇಷ್ಟ ಆಗದೆ ವಾಟರ್ ಮ್ಯಾನಿಫೆಸ್ಟೇಷನ್ನು. ಸೊ ವಾಟರ್ ಮ್ಯಾನಿಫೆಸ್ಟೇಷನಲ್ಲಿ ಸುಮಾರು ರೀತಿ ಇದೆ ಟೆಕ್ನಿಕ್ಸ್. ಈಗ 1 ಕಪ್ ಆಗ್ಬೋದು ಅಥವಾ ಒಂದು ವಾಟರ್ ಬಾಟಲಲ್ಲಿ ಮ್ಯಾನಿಫೆಸ್ಟೇಷನ್ ಆಗ್ಬೋದು, ಅಥವಾ ನಾವು ಪ್ರತಿದಿನ ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ ಒಂದು 3 ಟೈಮ್ಸು ಅದರಲ್ಲೇ ವಾಟರ್ಗಳಲ್ಲಿ ಸಾಕಷ್ಟಿದೆ ಮ್ಯಾನಿಫೆಸ್ಟೇಷನ್ ಮಾಡೋದು. ಸೊ ಬೆಳಗ್ಗೆ ಒಂದು ರೀತಿ ಅಫ್ರಿಮೇಷನ್ ಹೇಳ್ಕೊಳ್ಳೋದು, ಮತ್ತೆ ಅದನ್ನು ಮಧ್ಯಾಹ್ನ ಕಂಟಿನ್ಯೂ ಮಾಡೋದು, ಮತ್ತೆ ನೈಟ್ ಕಂಟಿನ್ಯೂ ಮಾಡೋದು. ಸೊ ಅದರಲ್ಲಿ ಕೆಲವೊಂದಷ್ಟು ಮೆಥಡ್ಸ್ಗಳಿದೆ, ನಾನು ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ನೇದಾಗಿ ನಾನು ಯೂಸ್ ಮಾಡೋ ಅಂಥದ್ದು, ಯಾವಾಗಲೂ ರೆಗ್ಯುಲರಾಗಿ ನಾನು 1 ಕಪ್ ಅಂತೂ ಡೈಲಿ ಯೂಸ್ ಮಾಡ್ತೀನಿ. ಸೊ 1 ಕಪ್ಪಲ್ಲಿ ನಾನು ಯಾವ ರೀತಿ ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ ಅಂತ ನಿಮಗೆ ಮುಂದೆ ತೋರಿಸ್ಕೊಡ್ತೀನಿ. ಈಗ ಬಂದು ಇನ್ನೂ ತುಂಬ ಪವರ್ಫುಲ್ಲಾಗಿ ವರ್ಕ್ ಆಗಬೇಕು ಅಂದರೆ, ಈಗ ನಾನೊಂದು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀನಿ. ಸೊ ನನ್ನಲ್ಲಿ ಯಾಕೋ ಒಂದಷ್ಟು ಬಿಲೀಫ್ ಸಿಸ್ಟಮ್ ಬರ್ತಾಯಿಲ್ಲ, ನನ್ನ ಎನರ್ಜಿ ಸ್ವಲ್ಪ ಲೋ ಆಗಿದೆ. ಸೊ ಯಾವಾಗ ಎನರ್ಜಿ ಲೆವೆಲ್ ಕಡಿಮೆ ಆಗುತ್ತೆ, ಆಗ ನಾವು ಏನೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡಿದ್ರೂ ಬೇಗ ಅದು ಸಕ್ಸಸ್ ಆಗಲ್ಲ, ಅಲ್ಲೇ ಸ್ಟ್ರಕ್ ಆಗುತ್ತೆ. ಜೊತೆಯಲ್ಲಿ ಬಿಲೀಫ್ ಸಿಸ್ಟಮ್ ಅನ್ನೋದು ಕೂಡ ಬರೋಲ್ಲ. ಬಿಲೀಫ್ ಸಿಸ್ಟಮ್ ಅಂದರೆ ನಂಬಿಕೆ. ಸೊ ನಂಬಿಕೆ ಮತ್ತು ಭರವಸೆ ಇಟ್ಕೊಂಡು ನಾವು ಏನೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ ಅಂದರೂ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾನು ಮಾಡುವಂತಹ ಮ್ಯಾನಿಫೆಸ್ಟೇಷನ್ನು ತುಂಬ ಸಕ್ಸಸ್ಫುಲ್ ಆಗಬೇಕು. ನನ್ನಲ್ಲಿ ಒಂದು ಇನ್ನರ್ ಏನು ಎನರ್ಜಿ ಇದೆ ಅದು ತುಂಬ ಇನ್ಕ್ರೀಸ್ ಆಗಬೇಕು. ಯಾವಾಗ ನನ್ನ ಎನರ್ಜಿ ಒಂದು ರೀತಿಯಲ್ಲಿ ಬ್ಯಾಲೆನ್ಸ್ಡ್ ಆಗಿರುತ್ತೆ, ಆಗಿದ್ದ ಮಾತ್ರಕ್ಕೆ ನಾವೊಂದು ಮ್ಯಾನಿಫೆಸ್ಟೇಷನ್ನ ಮಾಡ್ಬೋದು. ಸೊ ನಿಮ್ಮಲ್ಲಿ ಎನರ್ಜಿ ಯಾವಾಗಲೂ ಹೈ ಆಗಿರಬೇಕು. ನಾನು ತುಂಬ ನಂಬಿಕೆ ಇಟ್ಟು ಯೂನಿವರ್ಸ್ ಹತ್ರ ಏನೇ ಒಂದು ಮ್ಯಾನಿಫೆಸ್ಟೇಷನ್ ಆದರೂ ಸಕ್ಸಸ್ಫುಲ್ ಆಗಬೇಕಂದ್ರೆ ಈ ಒಂದು ವಾಟರ್ ಮ್ಯಾನಿಫೆಸ್ಟೇಷನ್ನ ಟ್ರೈ ಮಾಡಿ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ. ಸೊ ಮೊದಲನೇದಾಗಿ ನಾನೊಂದು ಪಾಟ್ನ ತೊಗೊಂಡಿದ್ದೀನಿ. ಓಕೆನಾ, ಇದು ಮಣ್ಣಿಂದಿಲ್ಲ ಅಂದ್ರೂ ನೀವು ಇದಕ್ಕೆ ತಾಮ್ರ ಅಥವಾ ಹಿತ್ತಾಳೆದು ಯಾವ ಪಾತ್ರೆ ಇದೆ ಅದನ್ನು ಕೂಡ ಯೂಸ್ ಮಾಡ್ಕೊಬೋದು. ಸೊ ಏನು ಮಾಡಬೇಕು ಅಂದರೆ, ಮೊದಲನೇದಾಗಿ ಈ ಒಂದು ಪಾಟ್ನ ನಾವು ಇದರಲ್ಲಿ ಒಂದಷ್ಟು ಪಾಸಿಟಿವ್ ಅಫ್ರಿಮೇಷನ್ಗಳನ್ನ ಹಾಕಬೇಕು. ಸೊ ಅದ್ರಗಿಂತ ಮುಂಚೆ ನಾವೇನು ಮಾಡಬೇಕು, 2 ಕೈಯನ್ನು ಉಜ್ಜಿ ಫಸ್ಟು ಬಂದು ಯೂನಿವರ್ಸ್ ಹತ್ರ ಪ್ರೇ ಮಾಡ್ಕೋಬೇಕು. ಬ್ರಹ್ಮಾಂಡದ ಅನಂತ ಶಕ್ತಿ ಹೊಂದಿರುವಂತಹ ನನ್ನ ಬ್ರಹ್ಮಾಂಡವೇ, ನಿನ್ನಲ್ಲಿರುವ ಅತ್ಯದ್ಭುತವಾದಂತಹ ಶಕ್ತಿಯನ್ನು ನೀಡಿ ನನ್ನ ಈ ಒಂದು ಮ್ಯಾನಿಫೆಸ್ಟೇಷನ್ನು ಮತ್ತಷ್ಟು ಬೇಗ ಸಕ್ಸಸ್ಫುಲ್ ಆಗಲು ಅಥವಾ ಮತ್ತಷ್ಟು ಯಶಸ್ವಿಯಿಂದ ಸಾಗಲು ತಮ್ಮ ಅನಂತ ಆಶೀರ್ವಾದವನ್ನು ನೀಡಿ ಸಹಕರಿಸಿ ಅಂತ ಹೇಳಿ ನಾವು ಏನು ಮಾಡಬೇಕು, ಯೂನಿವರ್ಸ್ಗೆ ಪ್ರೇ ಮಾಡಿ ನಂತರ ನಮ್ಮ 2 ಕೈಯನ್ನು ಏನಿದೆ ಆ ಒಂದು ಪಾತ್ರೆಗೆ ಈ ರೀತಿ ಎನರ್ಜೈಸ್ ಮಾಡಬೇಕು. ನೀವು ಈ ರೀತಿ 2 ಇಟ್ಕೊಂಡು ಎನರ್ಜೈಸ್ ಸಂಪೂರ್ಣವಾಗಿ, ನಾನು ಯೂನಿವರ್ಸ್ ಹತ್ರ ಏನು ಬೇಡಿಕೆ ಇಟ್ಟಿದೆ ಅದೆಲ್ಲ ಸಂಪೂರ್ಣವಾಗಿ ಆ ಒಂದು ಎನರ್ಜಿ ಈ ಒಂದು ಪರಿಶುದ್ಧವಾದ ನೀರಿಗೆ ಸೇರಿ ಸಾಕಷ್ಟು ಇದರಲ್ಲಿ ಒಂದು ಒಳ್ಳೆ ರೀತಿಯ ಸಕಾರಾತ್ಮಕ ಶಕ್ತಿ ಎಲ್ಲವೂ ಈ ಪರಿಶುದ್ಧವಾದ ನೀರಲ್ಲಿ ಬೆರೆತಿದೆ ಅಂತ ನೀವು ಸಂಪೂರ್ಣವಾಗಿ ನಂಬಿಕೆ ಇಟ್ಟು ಆ ಒಂದು ಬೆಳಕಿನ ಕಿರಣ ಎಲ್ಲ ನೀರಿಗೆ ಹೋಗಿದೆ ಅಂತ ನೀವು ಬಿಲೀವ್ ಸಿಸ್ಟಮ್ ಇಟ್ಕೋಬೇಕು. ಓಕೆನಾ. ಸೊ ಈ ರೀತಿ ಆದಮೇಲೆ ನೀವು ಈಗ ಒಂದು ಮ್ಯಾನಿಫೆಸ್ಟೇಷನ್ ಮಾಡಬೇಕು. ಆ ಒಂದು ಮ್ಯಾನಿಫೆಸ್ಟೇಷನ್ ಬೇಗನೆ ಸಕ್ಸಸ್ಫುಲ್ ಆಗಬೇಕಂದ್ರೆ ನೀವು ಇಲ್ಲಿ ಒಂದು ಪಾಸಿಟಿವ್ ಅಫ್ರಿಮೇಷನ್ನ ಬರೀಬೇಕು. ಅದು ಯಾವ ಮುದ್ರೆ, ನೀವು ಶಕ್ತಿ ಮುದ್ರೆ ಹಾಕೋಬೇಕು. ಶಕ್ತಿ ಮುದ್ರೆ ಅಂದರೆ ಈ ಥರ 2 ಬೆರಳು ಈ ಥರ ಹಿಂಗೆ ಇಟ್ಕೊಂಡೆ ನೀವು ಶಕ್ತಿ ಮುದ್ರೆನಲ್ಲಿ ನೀವೊಂದು, ಈಗ ನಿಮ್ಮ ಜಾಬಿಗೆ ಸಂಬಂಧಪಟ್ಟಿದೆ ಅಂದರೆ ಆ ಒಂದು ನೇಮ್ನ ಬರೀಬೇಕು. ಐ ಗಾಟ್ ಗುಡ್ ಜಾಬ್ ಅಂತ ಅಲ್ಲಿ ಬರೆಯೋದು, ಅಥವಾ ಕನ್ನಡದಲ್ಲಿ ನನಗೆ ಉತ್ತಮವಾದಂತಹ ಕೆಲಸವು ದೊರಕಿದೆ, ಥ್ಯಾಂಕ್ ಯು ಯೂನಿವರ್ಸ್. ಈ ರೀತಿ ಆಲ್ರೆಡಿ ಆಗಿದೆ ಅಂತ ಇಮ್ಯಾಜಿನ್ ಮಾಡ್ಕೊಂಡು ನೀವು ವಿಜುವಲೈಸೇಷನ್ ಮಾಡ್ಕೊಂಡು ನಿಮಗೆ ಯಾವ ಒಂದು ಮ್ಯಾನಿಫೆಸ್ಟೇಷನ್ ಸಕ್ಸಸ್ಫುಲ್ ಆಗಬೇಕು ಅದನ್ನು ಇಲ್ಲಿ ಬರಿತಾ ಹೋಗ್ಬೇಕು, ಆಲ್ರೆಡಿ ಆಗಿದೆ ಅಂತ. ಅಥವಾ ನಿಮಗೆ ಹೆಲ್ತಿಗೆ ಸಂಬಂಧಪಟ್ಟಿದ್ದು ಅಂದರೆ ಹ್ಯಾಮ್ ಎ ಹೆಲ್ತಿ ಅಂತ ಬರೀಬೇಕು. ಅಥವಾ ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೇನೆ. ಅಥವಾ ದುಡ್ಡಿಗೆ ಸಂಬಂಧಪಟ್ಟಿದ್ದೆ ಅಂದರೆ, ಈಗ ಸಡನ್ನಾಗಿ ನಿಮ್ಗೊಂದಿಷ್ಟು ದುಡ್ಡು ಬೇಕು ಅಂದರೆ ನನಗೆ ಇಷ್ಟು, ಈಗ ಸಪೋಸ್ ಒಂದು 20 ಅಂದ್ಕೊಳ್ಳಿ, ನನಗೆ 20,000 ಹಣವನ್ನು ತುಂಬ ಸುಲಭವಾಗಿ ನೀಡಿದ ನನ್ನ ಯೂನಿವರ್ಸ್ಗೆ ಹೃದಯಪೂರ್ವಕ ಧನ್ಯವಾದಗಳು, ಥ್ಯಾಂಕ್ ಯು ಯೂನಿವರ್ಸ್
ಅಂತ ನೀವು ಸಂಪೂರ್ಣವಾಗಿ ಬಿಲೀವ್ ಸಿಸ್ಟಮ್ ಇಟ್ಕೊಂಡು ಈ ಒಂದು ಶಕ್ತಿ ಮುದ್ರೆನ ಹಾಕೊಂಡು ಈ ರೀತಿ ಬರಿತಾ ಹೋಗ್ಬೇಕು. ಅದಾದ ನಂತರ ನೀವು ಈ ಪಾರ್ಟ್ನ ನಿಮ್ಮ ಹತ್ರ ಇಟ್ಕೊಂಡು ವಿಜುವಲೈಸೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಾನು ಏನೊಂದು ಮ್ಯಾನಿಫೆಸ್ಟೇಷನ್ ಆಗಿದೆ ಅದು ಆಲ್ರೆಡಿ ಕಂಪ್ಲೀಟಾಗಿ ಸಕ್ಸಸ್ಫುಲ್ ಆಗಿದೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಡಿಯರ್ ವಾಟರ್, ಥ್ಯಾಂಕ್ ಯು ಅಂತ ಹೇಳಿ ನೀವು ಇದನ್ನು ಇಡೀ ದಿನ ಈ ನೀರನ್ನ ಸೇವನೆ ಮಾಡಬೇಕು ನೀವು. ಸೊ ಈ ರೀತಿ ಮಾಡಿದ್ರೆ ಬೇಗನೆ ನಿಮ್ಮಲ್ಲಿ ಒಂದು ಬಿಲೀವ್ ಸಿಸ್ಟಮು ಇನ್ನೂ ಇನ್ಕ್ರೀಸ್ ಆಗುತ್ತೆ, ನಿಮ್ಮಲ್ಲಿರುವ ಸ್ಟ್ರೆಂತ್ ಮತ್ತಷ್ಟು ಜಾಸ್ತಿ ಆಗುತ್ತೆ, ಜೊತೆಗೆ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಪವರು ಬೇಗ ಸಕ್ಸಸ್ಫುಲ್ಲಾಗಿ ವರ್ಕ್ ಆಗುತ್ತೆ. ನೋಡಿದ್ರಲ್ಲ ಯಾವ ರೀತಿ ಮ್ಯಾನಿಫೆಸ್ಟೇಷನ್ ಮಾಡೋದು ಅಂತ. ಸೊ ಈ ರೀತಿ ಮಾಡಿ 100% ವರ್ಕ್ ಆಗುತ್ತೆ. ಬಟ್ ಏನಂದರೆ ನಾವು ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕಾದ್ರೂ ನಂಬಿಕೆ ಇಲ್ದಲೆ ಅಂತೂ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಯೂನಿವರ್ಸ್ನ ಬಿಲೀವ್ ಮಾಡಬೇಕು. ಆ ಪ್ರೋಸೆಸ್ಸಿಂಗಲ್ಲಿ ಏನಾಗ್ತಾಯಿದೆ ಅದನ್ನು ನಾವು ನಮ್ಮ ಜೀವನದಲ್ಲಿ ನಾವು ತಾಳ್ಮೆಯಿಂದ ವೆಯ್ಟ್ ಮಾಡಬೇಕು. ಓಕೆ, ನಾನೀಗೊಂದು ಮ್ಯಾನಿಫೆಸ್ಟೇಷನ್ ಮಾಡಿದ್ದೀನಿ ಅಂದರೆ ಟೈಮ್ ತಗೊಳುತ್ತೆ. ಈಗ ಸಡನ್ನಾಗಿ ಒಂದು ಮ್ಯಾನಿಫೆಸ್ಟೇಷನ್ ಆಗಬೇಕಂದ್ರೆ ನೀವು ಕೇಳಿದ ತಕ್ಷಣ ಆಗೋಲ್ಲ, ಓಕೆನಾ. ಸೊ ತಾಳ್ಮೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಒಂದು ನಂಬಿಕೆ ಇಟ್ಟು ನೀವು ಶ್ರದ್ಧೆಯಿಂದ ಆ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡಿ ಅದಾದ ನಂತರ ನೀವು ಕಾಯಿರಿ, ಹೌದು ಆಲ್ರೆಡಿ ಆಗೋಗಿದೆ ಇದು ನನ್ನ ಜೀವನದಲ್ಲಿ, ಥ್ಯಾಂಕ್ ಯು, ಮತ್ತಷ್ಟು ನನ್ನ ಜೀವನದಲ್ಲಿ ಏನೇನಾಗ್ತಾಯಿದೆ ಎಲ್ಲದೂ ನನ್ನ ಜೀವನದ ಒಳ್ಳೆಯ ಉದ್ಧಾರಕ್ಕೋಸ್ಕರನೇ ಆಗ್ತಾಯಿದೆ ಅಂತ ಒಂದು ಪಾಸಿಟಿವ್ ಮೈಂಡ್ಸೆಟ್ನ ಇಟ್ಕೊಂಡು ನೀವು ಯಾವುದೇ ರೀತಿ ಮ್ಯಾನಿಫೆಸ್ಟೇಷನ್ ಮಾಡಿದ್ರೂ ತುಂಬ ಸಕ್ಸಸ್ಫುಲ್ ಆಗುತ್ತೆ. ಐ ಹೋಪ್ ತಮ್ಮೆಲ್ರಿಗೂ ಈ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.